ತುಂಬ ಕೇರ್ಫುಲ್ಲಾಗಿರಬೇಕು. ಮತ್ತು ಏನೇ ಕೆಲಸ ಮಾಡಬೇಕಾದ್ರೂ ನಾಜೂಕಾಗಿ ಮಾಡಬೇಕಾಗುತ್ತೆ. ಏನಾದರೂ ನಾವು ಅಂದ್ಕೊಂಡಿದ್ದು ನಾವು ಮಾಡಬೇಕು ಅಂತಂದರೆ ಅದಕ್ಕೆ ಹಿಂದೆ ಮುಂದೆ ನೋಡ್ಕೊಳ್ಬೇಕಾಗತ್ತೆ. ಅಥವಾ ನಮ್ಮ ಗ್ರಹಗತಿಗಳು ಸರಿ ಇಲ್ಲ ಅಂತಂದರೆ, ನಮ್ಮ ಡೇಟು ನಮ್ಮ ಟೈಮು ಚೆನ್ನಾಗಿಲ್ಲ ಅಂತಂದರೆ ನಾವೇನು ನಮ್ಮ ಡೇಟ್ಗೆ ಯಾರು ನಮಗೆ ಮ್ಯಾಚ್ ಆಗ್ತಾರೆ ಅವ್ರನ್ನೇ ನೋಡಿಕೊಂಡು ನಾವು ಇದನ್ನು ಮಾಡ್ಕೊಳ್ಬೇಕಾಗುತ್ತೆ. ಇಲ್ಲ ಅಂತಂದರೆ ಅಲ್ಲೂ ಕೂಡ ಎಲ್ಲೋ ಒಂದು ಕಡೆ ಪ್ರಾಬ್ಲಮಲ್ಲಿ ಸಿಕ್ಕಾಕೊಳ್ಳೋದು, ಮತ್ತು ನಮಗೆ ಆಗದೆ ಇರೋರನ್ನ ಪಾರ್ಟ್ನರ್ಶಿಪ್ ಮಾಡ್ಕೊಳ್ಳೋದು, ಈ ಥರದ್ದೆಲ್ಲ ಪ್ರಾಬ್ಲಮ್ ತುಂಬ ಕ್ರಿಯೇಟ್ ಮಾಡಬೇಕಾಗುತ್ತೆ. ಹಾಗಾಗಿ 17ನೇ ತಾರೀಕು ಯಾರೆಲ್ಲ ಹುಟ್ಟಿರ್ತೀರ ಅವರು ನಿಮ್ಮ ಪರ್ಸ್ನಲ್ ಪ್ರಾಬ್ಲಮ್ ಕಡೆ ಅತಿ ಹೆಚ್ಚು ಗಮನ ಕೊಡಬೇಕಾಗುತ್ತೆ. ಮತ್ತು ನೋಡಿ 17ನೇ ತಾರೀಕಲ್ಲಿ ಹುಟ್ಟಿರೋರಿಗೆ ಮ್ಯಾರೇಜ್ ಲೈಫು ಡಿಸ್ಟರ್ಬ್ ಆಗುತ್ತೆ. ಮ್ಯಾರೇಜ್ ಲೈಫ್ ಡಿಸ್ಟರ್ಬ್ ಆಗುತ್ತೆ ಅಂತಂದರೆ ಮದುವೆ ಆದರೂ ಕೂಡ ನೆಮ್ಮದಿ ಇರಲ್ಲ. ಏನಾದರೂ ಒಂದು ತೊಂದರೆ, ಯಾಕಾದರೂ ಮದುವೆ ಆಗಿದ್ದೀನೋ ಅಂತ ಆಗೋದು, ಮತ್ತು ಡೈವೋರ್ಸ್ ಆಗೋದು, ಈ ಥರದ ಪ್ರಾಬ್ಲಮ್ಮು ಅತಿ ಹೆಚ್ಚು ನೋಡ್ತಾ ಹೋಗ್ಬೇಕಾಗುತ್ತೆ. ಇದು ಪರ್ಸ್ನಲ್ ಪ್ರಾಬ್ಲಮ್ ಅಂತ ಹೇಳ್ತೀವಿ. ಅಕಸ್ಮಾತ್ ಆಯಿತು ಡೈವೋರ್ಸ್ ಆಗಿಲ್ವಾ, ಒಂದೇ ಮನೇಲಿ ಹೆಂಗೋ ಅವರ ಗ್ರಹಗಳು ಚೆನ್ನಾಗಿರ್ತಾರ, ಆದರೆ ಅಲ್ಲಿ ಅವ್ರಿಗೆ ಹೊಂದಾಣಿಕೆ ಇರಲ್ಲ. ಇವಾಗ ಹಸ್ಬೆಂಡ್ ಆ್ಯಂಡ್ ವೈಫು ಹೇಗಿರ್ತಾರೆ ಅಂತಂದರೆ ಅವ್ರವ್ರ ಪಾಡ್ಗೆ ಅವರು ಬಂದ್ವಾ ಓದ್ವಾ ತಿಂದ್ವಾ ಮಲಗಿದ್ವಾ ಅಷ್ಟೇ. ಅಲ್ಲಿ ಯಾವ ಒಂದು ಬಾಂಡಿಂಗು ಕೂಡ ಇರೋದಿಲ್ಲ. ಆ ರೀತಿ ಒಂದು ಪ್ರಾಬ್ಲಮ್ನ ಕೂಡ ಎದುರಿಸ್ಬೇಕಾಗುತ್ತೆ 17ನೇ ತಾರೀಕಲ್ಲಿ ಹುಟ್ಟಿರೋರಿಗೆ. ಓಕೆ ಮೇಡಮ್, ಒಬ್ರು ಕಾಲರ್ ಇದ್ದಾರೆ, ಮಾತಾಡೋಣ. ಹಲೋ ಹಲೋ ಸರ್, ನಮಸ್ತೆ. ಏನ್ ಹೆಸರು, ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ಮೇಡಮ್ ನಾವು ದೊಡ್ಡಬಳ್ಳಾಪುರದಿಂದ ಮಾತಾಡ್ತಾ ಇರೋದು, ಪುಟ್ಟರಾಜು ಅಂತ. ಓಕೆ, ಯಾರ ಬಗ್ಗೆ ಕೇಳಬೇಕಿತ್ತು? ನನ್ನ ಮಗನ ಬಗ್ಗೆ ಕೇಳಬೇಕಾಯ್ತು ಮೇಡಮ್. ಡೇಟ್ ಆಫ್ ಬರ್ತ್ ಹೇಳಿ ಅವ್ರದ್ದು. 1/4/2001. ಓಕೆ, ಹುಟ್ಟಿದ ಸಮಯ ಬೆಳಿಗ್ಗೆ 7:10. 7:10. ಓಕೆ ಸರ್, ಏನ್ ಪ್ರಶ್ನೆ ಇದೆ ಕೇಳಿ, ಮೇಡಮ್ ಇದ್ದಾರೆ ಮಾತಾಡಿ. ಮೇಡಮ್ ನನ್ನ ಮಗ 2 ವರ್ಷದಿಂದ IAS IPS ಗೆ ಬರಿತಾ ಇದ್ದಾನೆ, ಎಕ್ಸಾಮ್ ಆಗ್ತಾ ಇಲ್ಲ. ಅದು ಆಗುತ್ತಾ ಅಥವಾ ಯಾವಾಗ ಆಗುತ್ತೆ ಅಂತ? ಸರ್ ನಮಸ್ತೆ. ನಮಸ್ತೆ ಮೇಡಮ್. ನಿಮ್ಮ ಮಗಂದು ಮಿಥುನ ರಾಶಿ ಆರಿದ್ರ ನಕ್ಷತ್ರ ಬರುತ್ತೆ. ಹೌದು ಮೇಡಮ್. IAS ಎಕ್ಸಾಮ್ಗೆ ಇವಾಗ ಟ್ರೈ ಮಾಡಿದಾರಾ? ಮೇಡಮ್ ಎರಡು ಅಟೆಂಪ್ಟ್ ಬರ್ದಿದ್ದಾನೆ. ಹಾಂ, ಅದು ಆಗುತ್ತೆ, ಯಾವಾಗ ಆಗುತ್ತೆ ಅಂತ? ನೋಡಿ ಸರ್, ಇವಾಗ ಅವ್ರಿಗೆ ಶನಿ ದಶೆ ನಡೀತದೆ 2020. ಇವಾಗ ಗುರುದಶೆ ಎಂಡಿಂಗ್, ಅವ್ರಿಗೆ ಗುರುದಶೆ ಕೊನೆ ಮೂಮೆಂಟಲ್ಲಿ ಇರ್ತಾರೆ. ಬಟ್ ಅವ್ರಿಗೆ ಚೆನ್ನಾಗಿದ್ದಾರೆ. ಆದರೆ ಅವರ ಜಾತಕದಲ್ಲಿ ಸೂರ್ಯ ಕೆಟ್ಟಿದ್ದಾನೆ ಅಂತಂದರೆ ಎಕ್ಸಾಮ್ ಬರೆದ್ರೂ ಕೂಡ ನೀವು ದುಡ್ಡು ಖರ್ಚು ಮಾಡಬೇಕಾಗತ್ತೆ. ದುಡ್ಡು ಖರ್ಚು ಮಾಡಿ ಕೆಲಸ ಇದಾದರೆ ಸ್ವಲ್ಪ ಆಗತ್ತೆ. ಇಲ್ವಾ ದುಡ್ಡು ಖರ್ಚು ಮಾಡೋಕ್ಕಾಗಲ್ವಾ, ನಮಗೆ ಇದರಲ್ಲೇ ಎಕ್ಸಾಮಲ್ಲೇ ನಾವು ಏನು ಮಾಡಿದ್ವಿ ಅದರಲ್ಲೇ ಸಿಕ್ಕಲಿ ಅಂತಂದರೆ ಇನ್ನೂ ಟೈಮ್ ತಗೊಳುತ್ತೆ. ಯಾಕಂದರೆ ಸ್ವಲ್ಪ 2027 ಆದಮೇಲೆ 27 ನಂತರ ಟೈಮ್ ಚೆನ್ನಾಗಿದೆ ಅವ್ರಿಗೆ.